ರೈಟ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪಾಸ್ ಇಲ್ಲದ ಕಾರಣ ಭರತ್ ಬೊಮ್ಮಾಯಿ ಅವರಿಗೆ ಖಾಕಿ ತಡೆ ಹಿಡಿದಿದೆಯಂತೆ. ಪಾಸ್ ಇಲ್ಲ ಅಂತ ಹೇಳಿ ಒಳಗ್ ಬಿಟ್ಟಿಲ್ಲ. ದೃಶ್ಯವನ್ನ ಗಮನಿಸ್ತೀರಿ. ಪಾಸ್ ಇರ್ಲೇಬೇಕು, ಮತ ಎಣಿಕೆ ಕೇಂದ್ರದ ಒಳಗ್ ಹೋಗ್ಬೇಕು. ಅಭ್ಯರ್ಥಿ ಮುಖ ಪರಿಚಯ ಇದೆ ಅಂದ ತಕ್ಷಣ ಬಿಡಲ್ಲ, ಪಾಸ್ ಕೊಡ್ಲೇಬೇಕು. ನರೇಂದ್ರ ಮೋದಿ ಅವ್ರು ಬಂದ್ರು ಅಷ್ಟೇ, ರಾಹುಲ್ ಗಾಂಧಿ ಬಂದ್ರು ಅಷ್ಟೇ, ನಿಯಮ ಅಷ್ಟೇ, ನಿಯಮ ಪಾಲನೆ ಮಾಡ್ಲೇಬೇಕು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೋಸ್ಟ್ಲಿ ರಾಜಕಾರಣಿಯಾಗಿ ಇನ್ನೊಂದ್ ಸ್ವಲ್ಪ ಅವ್ರು ಪಳಗಬೇಕು ರಾಜಕಾರಣದಲ್ಲಿ ಅಂತ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಹೌದು, ಅಟ್ ದ ಫಸ್ಟ್ ಟೈಮ್ ಅಖಾಡಕ್ಕೆ ಇಳಿದಿದ್ದಾರೆ. ಬಟ್ ತಂದೆ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಚುನಾವಣೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಪೊಲಿಟಿಷಿಯನ್ ಹೇಗಿರ್ತಾರೆ ಅನ್ನೋದು ಮನೆಯಿಂದಲೇ ಒಟ್ಟಿನಲ್ಲಿ ಅರ್ಥ ಆಗಿದೆ. ತಂದೆಯನ್ನ ನೋಡಿ ಮೂರನೇ ಜನರೇಷನ್. ಅವ್ರ ತಾತ ಕೂಡ ಇದ್ದವರು ಪಾಲಿಟಿಕ್ಸ್ ಅಲ್ಲಿ, ತಂದೆ ಕೂಡ. ಬಟ್ ಯಾಕೆ ಅವ್ರು ಹೇಳಿಲ್ವಾ ಅಂತ, ಪಾಸ್ ತಗೊಂಡು ಹೋಗ್ಬೇಕು ನೀನು ಅಂತ. ನೀವದೆಲ್ಲ ಬೇಗ ಅರೇಂಜ್ ಆಗತ್ತೆ, ನೋಡೋಣ ಹೆಂಗಾಗತ್ತೆ ಏನು ಅಂತ ಹೇಳಿ. ಪಾಸ್ ಇಲ್ದಿದ್ರು ಮತದಾರ ಪಾಸ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು. ಸ್ವಲ್ಪ ಗಲಿಬಿಲಿಗೊಂಡಂಗೆ ಕಾಣಿಸ್ತಾ ಇದೆ. ಪೊಲೀಸರು ತಡೆ ಹಿಡ್ದಂಗೆ, ಇಲ್ಲ ಸರ್ ಪಾಸ್ ತಗೊಂಡ್ ಬನ್ನಿ ಅಂದ್ರು. ಮೋಸ್ಟ್ಲಿ ಯಾರಿಗೂ ಹೇಳಿ ಕಳ್ಸಿರ್ತಾರೆ, ಪಾಸ್ ತಗೊಂಡ್ ಬಾರಪ್ಪ ಒಳಗಡೆ ಹೋಗ್ಬೇಕು ನಾನು ಅಂತ. ಸೊ ಪೊಲೀಸರ ಜೊತೆ ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಬಳ್ಳಾರಿಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಚುನಾವಣಾ ಅಧಿಕಾರಿ ಪ್ರಶಾಂತ್ ಅವರ ಸಮ್ಮುಖದಲ್ಲಿ ಓಪನ್ ಆಗಿರೋದು. ಎಸ್ಪಿ ಕೂಡ ಸಾಥ್ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಮತದಾರ ಬರೆದಿರುವಂತ ಹಣೆ ಬರಹ ಭದ್ರವಾಗಿ ಅಲ್ಲಿ ಇಷ್ಟು ದಿನ. ಈಗ ಹೊರಗೆ ಬರುತ್ತೆ, ಅದು ಪ್ರಕಟ ಆಗೋದು ಸಂಜೆ ಅಷ್ಟೊತ್ತಿಗೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸುರೇಶ್, ಬಳ್ಳಾರಿಯಲ್ಲಿ ಈ ಕ್ಷಣಕ್ಕೆ ಏನ್ ಚರ್ಚೆ ಇದೆ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಏನು ಸಂಡೂರು ವಿಧಾನಸಭೆ ಉಪಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿ ನಡೆದಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿರ್ತಕ್ಕಂಥ ಉಪಚುನಾವಣೆ. ಈಗೇನು ಮತದಾನ ಆಗಿದೆ, ಮತದಾನದ ಬಳಿಕ ಸಾಕಷ್ಟು ಚರ್ಚೆಗಳಿದ್ವು. ಆದ್ರೆ ಇವತ್ತು ಮತ ಎಣಿಕೆ ಇರ್ತಕ್ಕಂಥದ್ದು. ಮತ ಎಣಿಕೆ ಸಮಯದಲ್ಲೂ ಕೂಡ ಅಷ್ಟೇ ಚರ್ಚೆ. ಏನು ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥ ಸಂಡೂರು ಉಪಚುನಾವಣೆ. ಇತಿಹಾಸದಲ್ಲಿ ಎಲ್ಲೂ ಕೂಡ ಬಿಜೆಪಿ ಸಂಡೂರಲ್ಲಿ ಗೆದ್ದೇ ಇಲ್ಲ ಇದುವರೆಗೂ. ಈ ಬಾರಿ ಶತಾಯಗತಾಯವಾಗಿ ಸಂಡೂರಲ್ಲಿ ಕಮಲವನ್ನು ಅರಳಿಸಬೇಕು ಅಂತೇಳಿ ಬಿಜೆಪಿ ನಾಯಕರು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವರು ಮುತುವರ್ದಿರ್ತಕ್ಕಂಥದ್ದು. ಜೊತೆಗೆ ಶ್ರೀರಾಮುಲು ಅವರು ಕೂಡ ಕಣಕ್ಕಿಳಿದು ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು ಬಂಗಾರು ಹನುಮಂತ ಅವ್ರ ಪರ. ಅದರ ಜೊತೆಗೆ ನಮ್ದು ಕಾಂಗ್ರೆಸ್ನ ಭದ್ರಕೋಟೆ, ನಾವು ಭದ್ರಕೋಟೆಯನ್ನು ಬಿಟ್ಕೊಡ್ಬಾರ್ದು ಅಂತಕ್ಕಂತಹ ಮತ್ತೊಂದು ಆಂಗಲ್ ಅಲ್ಲಿ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಸ್ಟ್ರಾಟಜಿಯನ್ನು ಮಾಡಿ ಅನ್ನಪೂರ್ಣ ತುಕಾರಾಮ್ ಅವರು ಶತಾಯಗತಾಯವಾಗಿ ಗೆಲ್ಲಿಸಲೇಬೇಕು ಅಂತೇಳಿ ವಿಶೇಷವಾದಂತಹ ಒಂದು ಪ್ರಚಾರ ಮತ್ತು ಅಬ್ಬರದ ಅದರ ಜೊತೆಗೆ ಸಾಕಷ್ಟು ಹಣದ ಹೊಳೆ ಕೂಡ ಎರಡೂ ಪಕ್ಷದಿಂದ ಹರಿದಿರ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಎರಡೂ ಪಕ್ಷಗಳು ನಾವು ಕಾಂಗ್ರೆಸ್ ಅನ್ನ ಬಿಟ್ಕೊಡ್ಬಾರ್ದು ಭದ್ರಕೋಟೆ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಆದ್ರೆ, ಇನ್ನೊಂದ್ ಕಡೆ ನಾವು ಬಿಜೆಪಿಯನ್ನು ಅರಳಿಸಲೇಬೇಕು, ಶತಾಯಗತಾಯವಾಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಮತದಾರ ಪ್ರಭು ಕಾಂಗ್ರೆಸ್ಗೆ ಒಲಿತಾನ ಅಥವಾ ಬಿಜೆಪಿಗೆ ಒಲಿತಾನ ಅಂತಕ್ಕಂಥದ್ದು ಸದ್ಯ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಈಗಷ್ಟೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿರ್ತಕ್ಕಂಥದ್ದು. SP ಮತ್ತು DC ಅವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಅದರ ಜೊತೆಗೆ ಈಗ ಅಂಚೆ ಮತಗಳ ಎಣಿಕೆ ಆಗ್ತದೆ. ಅಂಚೆ ಮತಗಳ ಎಣಿಕೆಯ ಬಳಿಕ ಏನು ಈ ಒಂದು ಮತಪೆಟ್ಟಿಗೆಗಳನ್ನ ಒಡೆದು ಮತ ಎಣಿಕೆ ಕಾರ್ಯವನ್ನ ಶುರು ಮಾಡ್ಲಿಕ್ಕಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಸುರೇಶ್. ಹಾಗೆ ಸಂಪರ್ಕದಲ್ಲಿ ನೋಡಿ, ಸ್ಟ್ರಾಂಗ್ ರೂಮ್ ನ ಇನ್ಸೈಡ್ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ. ಈ ಬಾರಿಯೂ ಕೂಡ ಹೆಚ್ಚು ಮಹಿಳೆಯರೇ ಮತದಾನವನ್ನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ, ಅದರಲ್ಲಿ ಶಕ್ತಿ ಜೊತೆಗೆ ನಾರಿ ಶಕ್ತಿ, ಅವ್ರಿಗೆ ತಿಂಗಳಿಗೆ ಕೊಡುವಂತ 2,000 ರೂಪಾಯಿ ಹಣ, ಗೃಹಲಕ್ಷ್ಮಿ, ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಬಳ್ಳಾರಿ ಅಂದ ತಕ್ಷಣ ನಮಗೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಬಳ್ಳಾರಿ ಭಾಗದಲ್ಲಿ ಕಮಲ ಅರಳಿಸುವಲ್ಲಿ ಇಬ್ಬರ ಜುಗಲ್ಬಂದಿ ದೊಡ್ಡ. ರೈಟ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪಾಸ್ ಇಲ್ಲದ ಕಾರಣ ಭರತ್ ಬೊಮ್ಮಾಯಿ ಅವರಿಗೆ ಖಾಕಿ ತಡೆ ಹಿಡಿದಿದೆಯಂತೆ. ಪಾಸ್ ಇಲ್ಲ ಅಂತ ಹೇಳಿ ಒಳಗ್ ಬಿಟ್ಟಿಲ್ಲ. ದೃಶ್ಯವನ್ನ ಗಮನಿಸ್ತೀರಿ.
ಪಾಸ್ ಇರ್ಲೇಬೇಕು, ಮತ ಎಣಿಕೆ ಕೇಂದ್ರದ ಒಳಗ್ ಹೋಗ್ಬೇಕು. ಅಭ್ಯರ್ಥಿ ಮುಖ ಪರಿಚಯ ಇದೆ ಅಂದ ತಕ್ಷಣ ಬಿಡಲ್ಲ ಅಲ್ಲಿ. ಪಾಸ್ ಕೊಡ್ಲೇಬೇಕು, ನರೇಂದ್ರ ಮೋದಿ ಅವ್ರು ಬಂದ್ರಷ್ಟೇ, ರಾಹುಲ್ ಗಾಂಧಿ ಬಂದ್ರಷ್ಟೇ ಪಾಸ್. ನಿಯಮ ಅಷ್ಟೇ, ನಿಯಮ ಪಾಲನೆ ಮಾಡ್ಲೇಬೇಕು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೋಸ್ಟ್ಲಿ ರಾಜಕಾರಣಿಯಾಗಿ ಇನ್ನೊಂದ್ ಸ್ವಲ್ಪ ಅವ್ರು ಪಳಗಬೇಕು ರಾಜಕಾರಣದಲ್ಲಿ ಅಂತ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಹೌದು, ಅಟ್ ದ ಫಸ್ಟ್ ಟೈಮ್ ಅಖಾಡಕ್ಕೆ ಇಳಿದಿದ್ದಾರೆ. ಬಟ್ ತಂದೆ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಚುನಾವಣೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಪೊಲಿಟಿಷಿಯನ್ ಹೇಗಿರ್ತಾರೆ ಅನ್ನೋದು ಮನೆಯಿಂದಲೇ ಒಟ್ಟಿನಲ್ಲಿ ಅರ್ಥ ಆಗಿದೆ. ತಂದೆಯನ್ನ ನೋಡಿ ಗಮನಿಸಿದ್ದಾರೆ. ಮೂರನೇ ಜನರೇಷನ್, ಅವ್ರ ತಾತ ಕೂಡ ಇದ್ದವರು ಪಾಲಿಟಿಕ್ಸ್ ಅಲ್ಲಿ, ತಂದೆ ಕೂಡ. ಬಟ್ ಯಾಕೆ ಅವ್ರು ಹೇಳಿಲ್ವಾ ಅಂತ, ಪಾಸ್ ತಗೊಂಡು ಹೋಗ್ಬೇಕು ನೀನು ಅಂತ. ಅದೆಲ್ಲ ಬೇಗ ಅರೇಂಜ್ ಆಗತ್ತೆ, ನೋಡೋಣ ಹೆಂಗಾಗತ್ತೆ ಏನು ಅಂತ ಹೇಳಿ. ಪಾಸ್ ಇಲ್ದಿದ್ರು ಮತದಾರ ಪಾಸ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು. ಹೌದು, ಸ್ವಲ್ಪ ಗಲಿಬಿಲಿ ಗೊಂಡಂಗೆ ಕಾಣಿಸ್ತಾ ಇದೆ. ಪೊಲೀಸರು ತಡೆ ಹಿಡ್ದಂಗೆ, ಇಲ್ಲ ಸರ್ ಪಾಸ್ ತಗೊಂಡ್ ಬನ್ನಿ ಅಂದ್ರು. ಮೋಸ್ಟ್ಲಿ ಯಾರಿಗೂ ಹೇಳಿ ಕಳ್ಸಿರ್ತಾರೆ, ಪಾಸ್ ತಗೊಂಡ್ ಬಾರಪ್ಪ ಒಳಗಡೆ ಹೋಗ್ಬೇಕು ನಾನು ಅಂತ. ಸೊ ಪೊಲೀಸರ ಜೊತೆ ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಬಳ್ಳಾರಿಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಚುನಾವಣಾ ಅಧಿಕಾರಿ ಪ್ರಶಾಂತ್ ಅವರ ಸಮ್ಮುಖದಲ್ಲಿ ಓಪನ್ ಆಗಿರೋದು. SP ಕೂಡ ಸಾಥ್ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಮತದಾರ ಬರೆದಿರುವಂತ ಹಣೆ ಬರಹ ಭದ್ರವಾಗಿ ಅಲ್ಲಿ ಇತ್ತು ಇಷ್ಟು ದಿನ. ಈಗ ಹೊರಗೆ ಬರುತ್ತೆ, ಅದು ಪ್ರಕಟ ಆಗೋದು ಸಂಜೆ ಅಷ್ಟೊತ್ತಿಗೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸುರೇಶ್, ಬಳ್ಳಾರಿಯಲ್ಲಿ ಈ ಕ್ಷಣಕ್ಕೆ ಏನ್ ಚರ್ಚೆ ಇದೆ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಏನು ಸಂಡೂರು ವಿಧಾನಸಭೆ ಉಪಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿ ನಡೆದಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿರ್ತಕ್ಕಂಥ ಉಪಚುನಾವಣೆ. ಈಗೇನು ಮತದಾನ ಆಗಿದೆ, ಮತದಾನದ ಬಳಿಕ ಸಾಕಷ್ಟು ಚರ್ಚೆಗಳಿದ್ವು. ಆದ್ರೆ ಇವತ್ತು ಮತ ಎಣಿಕೆ ಇರ್ತಕ್ಕಂಥದ್ದು. ಮತ ಎಣಿಕೆ ಸಮಯದಲ್ಲೂ ಕೂಡ ಅಷ್ಟೇ ಚರ್ಚೆ. ಏನು ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥ ಸಂಡೂರು ಉಪಚುನಾವಣೆ. ಇತಿಹಾಸದಲ್ಲಿ ಎಲ್ಲೂ ಕೂಡ ಬಿಜೆಪಿ ಸಂಡೂರಲ್ಲಿ ಗೆದ್ದೇ ಇಲ್ಲ ಇದುವರೆಗೂ. ಈ ಬಾರಿ ಶತಾಯಗತಾಯವಾಗಿ ಸಂಡೂರಲ್ಲಿ ಕಮಲವನ್ನು ಅರಳಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವರು ಮುತುವರ್ಜಿರ್ತಕ್ಕಂಥದ್ದು. ಜೊತೆಗೆ ಶ್ರೀರಾಮುಲು ಅವರು ಕೂಡ ಕಣಕ್ಕಿಳಿದು ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು ಬಂಗಾರು ಹನುಮಂತ ಅವ್ರ ಪರ. ಅದರ ಜೊತೆಗೆ ನಮ್ದು ಕಾಂಗ್ರೆಸ್ನ ಭದ್ರಕೋಟೆ, ನಾವು ಭದ್ರಕೋಟೆಯನ್ನ ಬಿಟ್ಕೊಡ್ಬಾರ್ದು ಅಂತಕ್ಕಂತಹ ಮತ್ತೊಂದು ಆಂಗಲ್ ಅಲ್ಲಿ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಸ್ಟ್ರಾಟಜಿಯನ್ನ ಮಾಡಿ ಅನ್ನಪೂರ್ಣ ತುಕಾರಾಮ್ ಅವರು ಶತಾಯಗತಾಯವಾಗಿ ಗೆಲ್ಲಿಸಲೇಬೇಕು ಅಂತೇಳಿ ವಿಶೇಷವಾದಂತಹ ಒಂದು ಪ್ರಚಾರ ಮತ್ತು ಅಬ್ಬರದ ಅದರ ಜೊತೆಗೆ ಸಾಕಷ್ಟು ಹಣದ ಹೊಳೆ ಕೂಡ ಎರಡೂ ಪಕ್ಷದಿಂದ ಹರಿದಿರ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಎರಡೂ ಪಕ್ಷಗಳು ನಾವು ಕಾಂಗ್ರೆಸ್ ಅನ್ನ ಬಿಟ್ಕೊಡ್ಬಾರ್ದು ಭದ್ರಕೋಟೆ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಆದ್ರೆ, ಇನ್ನೊಂದ್ ಕಡೆ ನಾವು ಬಿಜೆಪಿಯನ್ನೆಲ್ಲ ಅರಳಿಸಲೇಬೇಕು, ಶತಾಯಗತಾಯವಾಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಮತದಾರ ಪ್ರಭು ಕಾಂಗ್ರೆಸ್ಗೆ ಒಲಿತಾನ ಅಥವಾ ಬಿಜೆಪಿಗೆ ಒಲಿತಾನ ಅಂತಕ್ಕಂಥದ್ದು ಸದ್ಯ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಈಗಷ್ಟೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿರ್ತಕ್ಕಂಥದ್ದು. SP ಮತ್ತು DC ಅವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಅದರ ಜೊತೆಗೆ ಈಗ ಅಂಚೆ ಮತಗಳ ಎಣಿಕೆ ಆಗ್ತದೆ. ಅಂಚೆ ಮತಗಳ ಎಣಿಕೆಯ ಬಳಿಕ ಏನು ಈ ಒಂದು ಮತಪೆಟ್ಟಿಗೆಗಳನ್ನ ಒಡೆದು ಮತ ಎಣಿಕೆ ಕಾರ್ಯವನ್ನ ಶುರು ಮಾಡ್ಲಿಕ್ಕಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಸುರೇಶ್. ಹಾಗೆ ಸಂಪರ್ಕದಲ್ಲಿ ನೋಡಿ, ಸ್ಟ್ರಾಂಗ್ ರೂಮ್ ನ ಇನ್ಸೈಡ್ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ. ಈ ಬಾರಿಯೂ ಕೂಡ ಹೆಚ್ಚು ಮಹಿಳೆಯರೇ ಮತದಾನವನ್ನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ, ಅದರಲ್ಲಿ ಶಕ್ತಿ ಜೊತೆಗೆ ನಾರಿ ಶಕ್ತಿ, ಅವ್ರಿಗೆ ತಿಂಗಳಿಗೆ ಕೊಡುವಂತ 2,000 ರೂಪಾಯಿ ಹಣ, ಗೃಹಲಕ್ಷ್ಮಿ, ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಬಳ್ಳಾರಿ ಅಂದ ತಕ್ಷಣ ನಮಗೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಬಳ್ಳಾರಿ ಭಾಗದಲ್ಲಿ ಕಮಲ ಅರಳಿಸುವಲ್ಲಿ ಇಬ್ಬರ ಜುಗಲ್ಬಂದಿ